ತುಮಕೂರಿನ ಡಿಸಿ ಎಸ್ಪಿ ವರ್ಗಾವಣೆಗಾಗಿ ದೇವರ ಮೊರೆ. ಕೆಆರ್ಎಸ್ ಪಕ್ಷದ ಮುಖಂಡರಿಂದ ವಿನೂತನ ಪ್ರತಿಭಟನೆ. ದೇವಾಲಯದ ಮುಂದೆ ತೆಂಗಿನಕಾಯಿ ಒಡೆದು ಆಕ್ರೋಶ. ತುಮಕೂರು ಜಿಲ್ಲೆ ಡಿಸಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ವೆಂಕಟ್ ಅವರ ಅವಧಿ ಮುಗಿದಿದ್ದು ಇನ್ನೂ ಬೇರೆ ಕಡೆ ವರ್ಗಾವಣೆ ಮಾಡಿಲ್ಲ. ಹೀಗಾಗಿ ಡಿಸಿ ಹಾಗೂ ಎಸ್ಪಿ ಅವರನ್ನ ವರ್ಗಾವಣೆ ಮಾಡುವಂತೆ ಕಳೆದ ಕೆಲ ತಿಂಗಳುಗಳಿಂದ ಕೆಆರ್ಎಸ್ ಪಕ್ಷ ಆಗ್ರಹಿಸ್ತಾ ಬಂದಿತ್ತು. ಇದೀಗ ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಡಿಸಿ ಎಸ್ಪಿ ಟ್ರಾನ್ಸ್ಫರ್ಗೆ ಒತ್ತಾಯಿಸಿದ್ರು. ಹೌದು, ಕಳೆದ ಕೆಲ ತಿಂಗಳುಗಳಿಂದ ತುಮಕೂರು ಜಿಲ್ಲಾಧಿಕಾರಿ ಹಾಗೂ ವರಿಷ್ಠಾಧಿಕಾರಿ ವರ್ಗಾವಣೆ ಮಾಡುವಂತೆ ಕೆಆರ್ಎಸ್ ಪಕ್ಷ ಆಗ್ರಹಿಸ್ತಾ ಇತ್ತು. ಕಳೆದ ಏಪ್ರಿಲ್ 8ರಂದು ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ಆಯೋಜನೆ ಮಾಡಲಾಗಿದ್ದು, ಅಂದು ಕೂಡ ಡಿಸಿ ಎಸ್ಪಿಯನ್ನ ವರ್ಗಾವಣೆ ಮಾಡುವಂತೆ ಮನವಿ ಪತ್ರ ಸಲ್ಲಿಸಲು ಮುಂದಾಗಿದ್ರು. ಇದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಕೂಡ ಕೆಆರ್ಎಸ್ ಪಕ್ಷ ಆಕ್ರೋಶ ಹೊರಹಾಗಿತ್ತು. ಇದೀಗ ಚಿಕ್ಕನಾಯಕನಹಳ್ಳಿಯ ಹಳಿಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಗೃಹ ಸಚಿವ ಜಿ ಪರಮೇಶ್ವರ್, ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟ್ ಭಾವಚಿತ್ರದ ಬ್ಯಾನರ್ ಹಿಡಿದು ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ನೇತೃತ್ವದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಹಳಿಯೂರು ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಕೆಆರ್ಎಸ್ ಕಾರ್ಯಕರ್ತರು ತೆಂಗಿನಕಾಯಿ ಈಡ್ಗಾಯಿ ಹೊಡೆದು ಕೂಡಲೇ ಡಿಸಿ ಎಸ್ಪಿ ವರ್ಗಾವಣೆಯಾಗಲಿ ಅಂತ ಪ್ರಾರ್ಥಿಸಿದರು. ತುಮಕೂರು ಜಿಲ್ಲಾಡಳಿತ ಜನರ ಕೆಲಸ ಮಾಡದೆ ಇವೆಂಟ್ ಮ್ಯಾನೇಜ್ಮೆಂಟ್ ರೀತಿ ಕೆಲಸ ಮಾಡ್ತಾ ಇದೆ. ಜನರ ಕಷ್ಟಗಳನ್ನು ಕೇಳ್ತಾ ಇಲ್ಲ. ಅಲ್ಲದೆ ಅವರ ಅವಧಿ ಕೂಡ ಮುಕ್ತಾಯ ಆಗಿದೆ. ಆದ್ದರಿಂದ ಕೂಡಲೇ ಡಿಸಿ ಎಸ್ಪಿ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ತಾಲೂಕಿನಾದ್ಯಂತ 3-4 ಕಾಮಗಾರಿಗಳು ವಿಳಂಬ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಹೋರಾಟಗಳು ಆದರೂ ಸಹ ಪ್ರಯೋಜನ ಆಗ್ತಾ ಇಲ್ಲ. ಹಾಗಾಗಿ ಕೊನೆಯ ದಾರಿ ಅಂತ ಅಂದು ಭಗವಂತನ ಮನೆ ಹೋಗೋಂಥ ಸಂದರ್ಭದಲ್ಲಿ ಇವತ್ತು ಈಡ್ಗಾಯಿ ಸೇವೆ ಚಿಕ್ಕನಾಯಕನಹಳ್ಳಿ ಹಳಿಯೂರು ಆಂಜನೇಯ ಸ್ವಾಮಿ ಅವರಿಗೆ ಈಡ್ಗಾಯಿ ಸೇವೆ ಮಾಡಬೇಕು ಅಂತಂದು ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ರೈತರು ಎಲ್ಲ ಭಾಗಿಯಾದಂಥ ಸಂದರ್ಭದಲ್ಲಿ ಈ ಒಂದು ಈಡ್ಗಾಯಿ ಸೇವೆ ಮಾಡೋಕ್ಕೂ ಸಹ ಇವಾಗ ಪೊಲೀಸ್ನವರಿಂದ ಪರ್ಮಿಷನ್ ತಗೋಬೇಕಂತೆ. ಎಂಥ ವಿಪರ್ಯಾಸಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ಮುಂದಿನ ಹಂತಗಳಲ್ಲಿ ಏನೇನು ಮಾಡಲಿಕ್ಕೆಲ್ಲ ಪರ್ಮಿಷನ್ ತಗೋಬೇಕಾಗುತ್ತೆ ಅಂತಂದು ಈ ಪೊಲೀಸ್ ಇಲಾಖೆ ಪಟ್ಟಿ ಕೊಡಬೇಕಾಗತ್ತೆ. ಈ ಥರ ಸನ್ನಿವೇಶಕ್ಕೆ ನಾವು ತಲುಪ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಪಿಕ್ನಿಕ್ ಬರ್ತಾ ಇದ್ದಾರೆ. ಆ ಪಿಕ್ನಿಕ್ಕಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ನವ್ರ ಕಡೆಯಿಂದನ ಇವರು ಯಾರೇ ಎಲ್ಲಿ ಇವರು ಈ ಇವೆಂಟ್ ಮ್ಯಾನೇಜ್ಮೆಂಟು ಫೇಲ್ ಆಗಿಬಿಡುತ್ತೆ, ಗೃಹ ಸಚಿವರ ಬಂಡವಾಳಗಳನ್ನು ಎಲ್ಲಿ ಕೆಆರ್ಎಸ್ ಪಕ್ಷ ಬಯಲು ಮಾಡಿಬಿಡ್ತದೆ ಅನ್ನೋ ಭಯದಿಂದನ ಹಿಂಗೆ ಪ್ರಶ್ನೆ ಮಾಡೋರನ್ನು ಪ್ರಶ್ನೆಗಳನ್ನು ಹತ್ತಿಕ್ಕ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ಕಗ್ಗೊಲೆ. ಇನ್ನು ಬ್ಯಾನರ್ ಹಿಡಿದು ಪ್ರತಿಭಟನೆ ನಡೆಸದಂತೆ ಕೆಆರ್ಎಸ್ ಪಕ್ಷದವರನ್ನ ಪೊಲೀಸರು ತಡೆದಿದ್ದು, ಈ ವೇಳೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಬಳಿಕ ಪ್ರತಿಭಟನೆಯಲ್ಲಿ ಇದ್ದ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ದೇವಾಲಯದ ಬಳಿ ಪ್ರತಿಭಟನೆಗೆ ಮುಂದಾದ ಕೆಆರ್ಎಸ್ ಪಕ್ಷದ ಮುಖಂಡರನ್ನ ಬಂಧಿಸಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ದೇವಾಲಯದ ಬಳಿ ಈಡುಗಾಯಿ ಹೊಡೆಯುವುದಕ್ಕೆ ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂದರೆ ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತರು ಕಿಡಿಕಾರಿದ್ರು. ಮತ್ತು ಏನಾಗ್ತಿದೆ ಅಂತಂದರೆ ನಮ್ಮ ತುಮಕೂರು ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಯಾವ ಪರಿಸ್ಥಿತಿಗೆ ಹೋಗ್ತಿದೆ ಅಂತಕ್ಕಂಥದ್ದು ಆತಂಕ ಆಗ್ತದೆ. ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಇರುವಂತಹ ಆಡಳಿತ ಇರ್ತಕ್ಕಂತಹ ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಹೀನಾಯ ಸ್ಥಿತಿ ಏರ್ಪಾಡಾಗ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದರೆ ಇವತ್ತು ಕೇವಲ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಲಿಕ್ಕೂ ಕೂಡ ಇವತ್ತು ಹಲವರ ಒಂದು ಪರ್ಮಿಷನ್ಗಳನ್ನು ತೆಗೆದುಕೊಳ್ಬೇಕು. ಕಚೇರಿಗಳಿಗೆ ಹೋಗಿ ಅವರ ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡಬೇಕು ಅಂತಕ್ಕಂಥದ್ದು ಯಾವ ಸ್ಥಿತಿಗೆ ತಲುಪ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಏನು ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ದೌರ್ಬಲ್ಯಗಳನ್ನು, ಅವ್ರು ಮಾಡಿದಂಥ ಹಗರಣಗಳನ್ನು ಇವತ್ತು ಜನಸಾಮಾನ್ಯರಿಗೆ ಎಲ್ಲಿ ತಿಳಿಸ್ಬಿಡ್ತಾರೆ ಅನ್ನೋಂಥ ಆತಂಕದಿಂದ ಭಯಭೀತರಾಗಿ ಈ ರೀತಿಯ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಏನು ಅಧಿಕಾರಿಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯ ಡಿಸಿ ಎಸ್ಪಿ ವರ್ಗಾವಣೆಗೆ ಕೆಆರ್ಎಸ್ ಪಕ್ಷ ಪಟ್ಟು ಹಿಡಿದಿದ್ದು ನಾನಾ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಕಿಡಿಕಾರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಹಂತಕ್ಕೆ ತಲುಪಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.